ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಂದು ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ, ಒಂದು ಅಮ್ಮ ಆಗಿ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೆಲವರು ಯಾರು ಕ್ಯಾಮ್ರಾ ಆನ್ ಮಾಡಿದ್ದು ಅಂತ ಹೇಳ್ಬೇಡಿ, ನಾನೇ ಇಟ್ಟಿರೋದು ಕ್ಯಾಮ್ರಾ. ಆಮೇಲೆ ಯಾಕೆ ನಾನು ನಿಮ್ಮ ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರಿ ಮಾರ್ನಿಂಗ್ ರೂಟೀನ್ ಮಾಡಿದಾಗ ನಂಗೆ ಈ ಥರ ಕಮೆಂಟ್ಸ್ ತುಂಬ ಬಂದಿತ್ತು, ಅದಕ್ಕೆ ಮೊದಲೇ ನಾನೇ ಹೇಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಇವಾಗಿಂದ ನಮ್ಮದು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ ಒಂದು ಅಮ್ಮಗೆ ಅಂತ ಹೇಳ್ಬೋದು. ನನಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ದೇವ್ರನ್ನ ನೆನೆಸ್ಕೊಂಡು ಹಾಗೆಯೇ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನನ್ನ ದಿನನ ನಾನು ಯಾವಾಗಲೂ ಸ್ಟಾರ್ಟ್ ಮಾಡೋದು. ಪ್ರತಿದಿನ ನಾನು ಕೇಳೋದು ಒಂದೇ, ಇವತ್ತಿನ ದಿನ ಎಲ್ಲ ಚೆನ್ನಾಗಿಲ್ಲಪ್ಪ, ಆದಷ್ಟು ಪಾಸಿಟಿವ್ ಆಗಿರಲಿ, ಎಲ್ಲನೂ ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊತೀನಿ. ಹಾಗೆ ಜಿಯನ್ಗೆ ಚಂದುಗೆ ಎಲ್ಲರಿಗೂ ಒಳ್ಳೆ ದಿನ ಆಗಿರಲಿ ಅಂತ ಕೇಳ್ಕೊಂಡು ಯಾರ್ಯಾರು ನಾನು ಏನು ಕೇಳೋದು ಅಂದರೆ ಇಡೀ ಜಗತ್ತಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳೋದು ನಾನು ಯಾವಾಗ್ಲೂ. ಸೊ ಅದಾದಮೇಲೆ ನೆಕ್ಸ್ಟು ಹೋಗಿ ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬೇರೆ ಕೆಲಸಗಳು ಮಾಡೋದಕ್ಕೆ ಹೋಗಬೇಕು. ಚಂದು ಆಲ್ರೆಡಿ ಎದ್ದಿದ್ದಾರೆ ಇವತ್ತು, ಸೊ ಅವ್ರಿಗೇನೋ ಕಾಲ್ ಇತ್ತು ಅಂತ ಇವತ್ತು ಬೇಗ ಎದ್ದಿದ್ರು ಅವರು. ಸೊ ನಾನು ಹೋಗಿ ಬ್ರಷ್ ಎಲ್ಲ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ. ಬಂದು ಸ್ವಲ್ಪ ಹೊತ್ತು ನಾನು ಯಾವಾಗ್ಲೂ ಅಷ್ಟೇ ಫಸ್ಟು ಕೂದಲು ಬಾಚಬೇಕು, ಇಲ್ಲ ಅಂದರೆ ನನಗೆ ಆಗೋದಿಲ್ಲ, ಅದು ಹಾಳಾಗುತ್ತೆ ಕೂದಲು ಅಂತ ಸೊ ಅದಕ್ಕೆ ಎದ್ದಿದ ತಕ್ಷಣ ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದ ತಕ್ಷಣ ಫಸ್ಟು ನಾನು ಕೂದಲೆಲ್ಲ ರಾತ್ರಿ ಮಲ್ಕೊಂಡೆಲ್ಲ ಹಾಳಾಗಿರುತ್ತಲ್ಲ, ಎದ್ದು ಅದೆಲ್ಲ ಸ್ವಲ್ಪ ಕೂದಲೆಲ್ಲ ಬಾಚ್ಕೊಂಡು ಆಮೇಲೆ ಮುಂದಿನ ಕೆಲಸಗಳು ನಾನು ಮಾಡೋದು. ಅದಾದಮೇಲೆ ಸ್ವಲ್ಪ ಹೊತ್ತು ಹೋಗಿ ಇಲ್ಲಿ ಬಾಲ್ಕನಿಲಿ ನಿಂತ್ಕೊತೀನಿ, ಯಾಕೆಂದರೆ ಅವತ್ತು ಮಳೆ ಬೇರೆ ಬಂದಿತ್ತು, ವೆದರ್ ತುಂಬ ಚೆನ್ನಾಗಿತ್ತು. ಮಳೆ ಬಂದಾಗ ಅದ್ರದ್ದು ಗಾಳಿ ಇರುತ್ತೆ, ಆ ಮಣ್ಣಿಂದು ಘಮ ಇರುತ್ತಲ್ಲ, ಅದನ್ನು ಒಂಥರ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ನಿಂತ್ಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದಾದಮೇಲೆ ಬಂದು ಹೋಗಿ ನೀರೆಲ್ಲ ಕುಡಿಬೇಕು, ಯಾಕೆಂದರೆ ಫಸ್ಟ್ ಎದ್ದಿದ ತಕ್ಷಣ ಗ್ಲಾಸ್ ನೀರು ಕುಡಿಬೇಕು ಅಂತಾರೆ, ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಬ್ರಷ್ ಮಾಡಿದ್ಮೇಲೆ ನನಗೆ ನೀರು ಕುಡಿಯೋಕ್ಕಾಗೋದು. ಆಮೇಲೆ ನಂದು ಥೈರಾಯ್ಡ್ದು ಟ್ಯಾಬ್ಲೆಟ್ ತೊಗೊತೀನಿ, ಇವಾಗಲೂ ಕೂಡ ನಾನು ತೊಗೋತೀನಿ ಟ್ಯಾಬ್ಲೆಟು 25. ಸೊ ಚಂದಗೆ ಫ್ರೀ ಸಿಕ್ಕಿದಾಗ ಅವರು ನಮ್ಗೆ ಏನೇನು ಡೆಲಿವರಿ ಬಂದಿರುತ್ತೆ ಅದನ್ನೆಲ್ಲ ಓಪನ್ ಮಾಡ್ತಿರ್ತಾರೆ, ಯಾಕೆಂದರೆ ನಾನು ಓಪನ್ ಮಾಡೋಕ್ಕೋದ್ರೆ ಎಲ್ಲ ಹಾಳು ಮಾಡಿರ್ತೀನಿ, ಅದಕ್ಕೆ ಅವರೇ ಓಪನ್ ಮಾಡ್ತಾರೆ. ಸೊ ಕೂತ್ಕೊಂಡು ಓಪನ್ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ಇವಾಗ ಅವರು ಒಂದು ಮಸಾಜರ್ ತರಿಸ್ಕೊಂಡಿದ್ದಾರೆ, ಯಾಕೆಂದರೆ ಅವರು ವರ್ಕೌಟ್ ಮಾಡ್ತಾರಲ್ವ, ಅವ್ರಿಗೇನಾದರೂ ಪೇಯ್ನ್ ಬಂದರೆ ಹೆಲ್ಪ್ ಆಗುತ್ತೆ ಅಂತ. ಯಾವುದು ಅಂದರೆ ಅಗಾರೋ ಗ್ಯಾಲಕ್ಸಿ ಗನ್ ಮಸಾಜರ್. ಇದೊಂದು ಡೀಪ್ ಟಿಶ್ಯೂ ಗನ್ ಮಸಾಜರ್ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ಸೋರ್ ಮಸಲ್ಸ್ನ ಟಾರ್ಗೆಟ್ ಮಾಡಿಕೊಂಡೇ ಮಾಡಿದ್ದಾರೆ. ಹಾಗೆ ಹೈ ಸ್ಪೀಡ್ ವೈಬ್ರೇಷನ್ ಇರೋದ್ರಿಂದ ಪೇನ್ ರಿಲೀಫ್ಗೆ, ಮಸಲ್ ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಮಸಾಜ್ ಹೆಡ್ಸ್ ಬರುತ್ತೆ, ರೌಂಡ್ ಹೆಡ್, ಬುಲೆಟ್ ಮಸಾಜ್ ಹೆಡ್, ಫ್ಲ್ಯಾಟ್ ಮಸಾಜ್ ಹೆಡ್, ಫೋರ್ಕ್ ಮಸಾಜ್ ಹೆಡ್ ಅಂತ. ಹಾಗೆ ಇದರಲ್ಲಿ 6 ಸ್ಪೀಡ್ ಸೆಟ್ಟಿಂಗ್ಸ್ ಇದೆ, ಫ್ರಮ್ ಲೋ ಟು ಹೈ. ಪ್ಲಸ್ ಮತ್ತು ಮೈನಸ್ ಬಟನ್ನ ಕ್ಲಿಕ್ ಮಾಡೋದು ಅಷ್ಟೇ. ಹಾಗೆ ಪವರ್ಫುಲ್ 25 ವಾಟ್ ಮೋಟಾರ್ ಜನರೇಟ್ಸ್ ಇದೆ, ನಿಮಗೆ 3500 ಸ್ಟ್ರೋಕ್ಸ್ ಪರ್ ಮಿನಿಟ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಲಾಂಗ್ ಲಾಸ್ಟಿಂಗ್ 4000 mAh ಲಿಥಿಯಂ ಅಯಾನ್ ರಿಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ, ನಿಮಗೆ 3 hours ಬರುತ್ತೆ ಅಂತ ಹೇಳ್ಬೋದು, ಅಥವಾ 5 hours ತನಕನೂ ಯೂಸ್ ಮಾಡ್ಬೋದು ಫುಲ್ ಚಾರ್ಜ್ ಮಾಡಿದ್ರೆ. 1 year ವಾರಂಟಿ ಕೂಡ ಇದು ನಿಮಗೆ ಸಿಗುತ್ತೆ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೋಡಿದ್ರಲ್ವಾ, ನಿಮಗೂ ಕೂಡ ಮಸಾಜರ್ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕೆಳಗಡೆ ಬಂದಮೇಲೆ ನನಗೆ ಏನಪ್ಪ ಅಂದರೆ, ನನ್ನ ಮೊದಲನೇ ಕೆಲಸ, ನಾನು ತುಂಬ ವ್ಲಾಗ್ಸಲ್ಲಿ ನೋಡಿರ್ತೀರ, ಸೊ ಪಾತ್ರೆಗಳನ್ನೆಲ್ಲ ತೆಗೆದಿಡೋದು, ಯಾಕೆಂದರೆ ಪಾತ್ರೆಗಳೆಲ್ಲ ನೀರು ಆದಷ್ಟು ಸೋರಲಿ ಅಂತ ನಾನು ಇಟ್ಟಿರ್ತೀನಿ. ಅದನ್ನು ಸ್ವಲ್ಪ ಎಲ್ಲ ಡ್ರೈ ಆದಮೇಲೆ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಇದ್ದರೆ ಒದ್ದೆ ಇದ್ದರೆ ಎಲ್ಲ ಒರೆಸ್ಕೊಂಡು ನಾನು ಅದು ಎಲ್ಲೆಲ್ಲಿ ಇಡಬೇಕು ಆ ಜಾಗಕ್ಕೆ ಅದನ್ನು ಇಡೋದು. ಸೊ ಇದು ಒಂದು ಕೆಲಸ ಬೆಳಗ್ಗೆ ಟೈಮ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು, ಯಾವುದೇ ಕಾರಣಕ್ಕೂ ಈ ಕೆಲಸ ಕೂಡ ಮಿಸ್ ಆಗೋದಿಲ್ಲ ನನಗೆ.
ಸೊ ಅದಾದಮೇಲೆ ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟಲ್ಲಿ ಒಂದೊಂದು ಸರಿ ನಾವು ಬ್ರೆಡ್ ಮಾಡ್ತೀನಿ, ಇಲ್ಲ ಮ್ಯೂಸ್ಲಿ, ಓಟ್ಸ್ ಈ ಥರ ಏನಾದರೂ ಸರಿ ತಿಂತೀವಿ. ಇವತ್ತು ಅವಲಕ್ಕಿ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಅವಲಕ್ಕಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ. ಜಾಸ್ತಿ ಕಡಲೆ ಬೀಜ ಹಾಕಿ ಜಿಯನ್ಗೆ ಮತ್ತು ಚಂದುಗೆ ಜಾಸ್ತಿ ಕಡಲೆ ಬೀಜ ಹಾಕಿದ್ರೆ ಇಷ್ಟ ಆಗುತ್ತೆ. ಅದಕ್ಕೆ ಅದ್ರ ಮಧ್ಯ ಹಾಲು ಮಾಡೋದು. ತುಂಬ ಜನ ಗುಡ್ ಲೈಫ್ ಹಾಲು ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದೀರಾ, ಕಮೆಂಟ್ಸೆಲ್ಲ ಹಾಕಿದ್ರಿ. ಸೊ ಅದನ್ನು ತೊಗೊಂಡಿದ್ದೀನಿ, ಅದಕ್ಕೆ ಹಾಲು ಚೇಂಜ್ ಮಾಡಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡಲ್ಲ ಗುಡ್ ಲೈಫ್ ಹಾಲು. ಸೊ ಅದಕ್ಕೆ ಲಾಸ್ಟ್ ಟೈಮೇ ನಾನು ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಆಮೇಲೆ ನಾನು ಚಂದು ಓಕೆ ಇಷ್ಟೊಂದು ಜನ ಕಮೆಂಟ್ಸ್ ಬರ್ತಿದ್ದಾರೆ ಅಂದರೆ ಏನೋ ಇರಬೇಕು, ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಇವಾಗ ಬೇರೆ ಶಿಫ್ಟ್ ಆಗಿದ್ದೀವಿ. ನಂದಿನಿ ಅದು ಡೈಲಿ ಬರುತ್ತಲ್ಲ ಆ ಹಾಲನ್ನ. ಅದಾದಮೇಲೆ ಇಲ್ಲಿ ಬಂದು ನೋಡಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಎರಡೆರಡು ಕೆಲಸ ಒಟ್ಟಿಗೆ ಮಾಡ್ತೀನಿ ಅಂತ ಹೇಳ್ಬೋದು. ಈ ಕಡೆ ಜಿಯನ್ಗೆ ಹಾಲು ಮಾಡೋದು, ಟೀ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು. ಯಾಕೆಂದರೆ ಚಂದುಗೆ 9:30ಗೆ ಕಾಲ್ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತೆ. ಸೊ ಅವ್ರು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಮಧ್ಯ ಟೈಮ್ ಸಿಗೋದ್ರಲ್ಲಿ, ಇಲ್ಲಾಂದರೆ ಅವ್ರಿಗೆ ಮತ್ತೆ ಟೈಮೇ ಸಿಗೋದಿಲ್ಲ. ಅದಕ್ಕೆ ಹಾಗೆ ಜಿಯನ್ ಎದ್ದು ಬಂದ ತಕ್ಷಣ ನಾನು ಹಾಲು ಕೊಟ್ಬಿಡ್ತೀನಿ, ಇಲ್ಲಾಂದರೆ ಅವನು ಬ್ರೇಕ್ಫಾಸ್ಟ್ ತಿನ್ನೋದ್ರೆ ಲೇಟ್ ಮಾಡ್ತಾನೆ. ಅದಕ್ಕೆ ಆದಷ್ಟು ಎದ್ದ ತಕ್ಷಣ ಹಾಲು ಕೊಟ್ಬಿಟ್ರೆ ಆಮೇಲೆ ಒಂದು 20 ಮಿನಿಟ್ಸ್ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿಸ್ಬೋದು. ಇಲ್ಲಾಂದರೆ ಎರಡು ಒಟ್ಟಿಗೆ ಅವನು ಮಾಡೋದಿಲ್ಲ. ಸೊ ಯಾರ್ಯಾರ ಮನೇಲಿ ಬೆಳಿಗ್ಗೆ ಏನೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತೀರಾ, ಯಾರಿಗೆ ಏನು ತಿನ್ನೋದಕ್ಕೆ ಇಷ್ಟ ಬೆಳಗ್ಗೆ ಟೈಮು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಮ್ಮದು ಅಮ್ಮಂದಿರ ಕೆಲಸ ಹೆಂಗೆ ಅಂದರೆ ಒಂದಾದ್ಮೇಲೆ ಒಂದು ಹಿಂದೆ ಇದ್ದೇ ಇರುತ್ತೆ, ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಬ್ರೇಕ್ಫಾಸ್ಟ್ ಮಾಡಿದಾಯಿತು. ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಜಿಯನ್ಗೆ ಹಾಲು ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಅದಾದಮೇಲೆ ಹೋಗಿ ಸ್ವಲ್ಪ ಹೊತ್ತು ನಾವು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮುಗಿಸೋಷ್ಟರಲ್ಲಿ ಹಿಂದೆನೇ ಲಂಚ್ಗೂ ಕೂಡ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಹೀಗೆ ದಿನ ಪೂರ್ತಿ ಅಮ್ಮಂದಿರ ಕೆಲಸ ಇರುತ್ತೆ ಅಂತ ಹೇಳ್ಬೋದು, ಮುಗಿಯೋದೇ ಇಲ್ಲ. ಅಷ್ಟರಲ್ಲಿ ಚಂದನು ಕೂಡ ಅವ್ರದ್ದು ಸ್ನಾನ ಎಲ್ಲ ಮುಗಿಸಿ ಬಂದು ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಅವ್ರಿಗೂ ಕೂಡ ಟೀ ಬ್ರೇಕ್ಫಾಸ್ಟು ಎಲ್ಲ ಕೊಡಬೇಕು. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಕಾಲ್ಸೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇಡೀ ದಿನ ಕಾಲ್ಸ್ಗಳು ಎಷ್ಟಿರುತ್ತೆ ಅಂತ ಅಂದರೆ ತುಂಬ ಇರುತ್ತೆ. ಸೊ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ಅಲ್ಲೇ ಟೀ ಕುಡ್ಕೊಂಡು, ನಂಗೆ ನೆಲದ ಮೇಲೆ ಕೂತ್ಕೊಳ್ಳೋದು ಇಷ್ಟ ಬೆಳಗ್ಗೆ ಟೈಮು, ಯಾಕೆಂದರೆ ಸೆಕೆ ಇರುತ್ತಲ್ವ. ಸೊ ಸ್ವಲ್ಪ ಹೊತ್ತು ನೆಲದ ಮೇಲೆ ಕೂತ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ ಕೂಡ ಆವಾಗಲೇ ಮುಗಿಸ್ಬಿಡ್ತೀನಿ ನಾನು ಒಟ್ಟಿಗೆ ಟೀ ಜೊತೆಲೇ, ಸಪ್ರೇಟ್ ಏನೂ ಇಲ್ಲ. ಆಮೇಲೆ ಬಂದು ಸ್ವಲ್ಪ ಗಿಡಗಳಿಗೆಲ್ಲ ಏನು ಮನೆ ಒಳಗಡೆ ಒಂದು ಚಿಕ್ಕದೊಂದಷ್ಟು ಗಿಡಗಳಿದೆಯಲ್ಲ ಅದಕ್ಕೆಲ್ಲ ನೀರು ಹಾಕಬೇಕು. ಸೊ ಹೌಸ್ ವೈಫ್ಗಳು ಯಾರ್ಯಾರು ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ರಮ್ಯಾ ನಮಗೂ ಕೂಡ ಹೀಗೆ ಕೆಲಸ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಸೊ ಇಡೀ ದಿನ ಕೆಲಸ ಇರುತ್ತೆ, ನೀವೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ, ಹೆಂಗೆ ಎಲ್ಲನೂ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಅದನ್ನು ನಾನು ಕೂಡ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಗ್ಯಾಸ್ ಸ್ಟವ್ದು ಏನಾದ್ರು ಸ್ವಲ್ಪ ಗಲೀಜಾಗಿದ್ದರೆ ಅದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಎಲ್ಲ ಹಾಕಿಬಿಟ್ಟು ಆಮೇಲೆ ಮತ್ತೆ ಮೇಲ್ಗಡೆ ಹೋಗ್ತೀನಿ. ಏನಕ್ಕಂದರೆ ಬೆಡ್ಶೀಟ್ ಎಲ್ಲ ಹಾಕೋದಿರುತ್ತೆ, ಅದೆಲ್ಲ ಬೆಡ್ಡೆಲ್ಲ ನಾನು ರೆಡಿ ಮಾಡಿರೋದಿಲ್ಲ, ಏಕೆಂದರೆ ಮತ್ತೆ ಮೇಲೆ ಹೋಗೋದಿಲ್ಲ, ಒಂದೇ ಸರಿ ಹೋಗೋಣ ಅಂದ್ಬಿಟ್ಟು. ಸೊ ಆ ಕೆಲಸಗಳೆಲ್ಲ ಮುಗಿಸಿ ಮೇಲೆ ಬಂದು ಬೆಡ್ಡೆಲ್ಲ ರೆಡಿ ಮಾಡ್ತೀನಿ. ಜಿಯಾನು ಇದನ್ನು ಬೆಡ್ಶೀಟ್ ಹಠ ಮಾಡಿ ತೆಗೆಸ್ಕೊಂಡ. ಸೊ ನನಗೆ ಫಿಟ್ಟೆಡ್ ಬೆಡ್ಶೀಟ್ ಇಷ್ಟ, ಇದು ಅಷ್ಟು ಇಷ್ಟ ಆಗೋಲ್ಲ, ಯಾಕೆಂದರೆ ನೀಟಾಗಿ ಕೂರಲ್ಲ ನೋಡಿ. ಒಂದು ಕಡೆ ಇದು ಸಾಕಾಗ್ತಾನೂ ಇಲ್ಲ ನಮ್ಮ ಇದಕ್ಕೆ, ಏಕೆಂದರೆ ನಮ್ಮದು ಸ್ವಲ್ಪ ಬೆಡ್ಡು ದೊಡ್ಡದು, ಕಿಂಗ್ ಸೈಜು. ಇದು ಅಷ್ಟು ಕಿಂಗ್ ಸೈಜೇ ಅಂತ ಹೇಳಿದ್ರು, ಬಟ್ ಸಾಕಾಗ್ತಿಲ್ಲ. ಮತ್ತು ಬೇರೆ ಚೇಂಜ್ ಮಾಡ್ತೀನಿ. ಇವಾಗ ಅವನಿಗೆ ಇಷ್ಟ ಅಂದ್ಬಿಟ್ಟು ಇದು ಹಾಕಿದ್ದೀನಿ ಸ್ವಲ್ಪ ದಿನ ಇರಲಿ ಅಂತ, ಯಾಕೆಂದರೆ ಅವನಿಗೆ ಇಷ್ಟ ಆಗುತ್ತೆ ಅಂತ. ಬೆಡ್ಡೆಲ್ಲ ರೆಡಿ ಮಾಡಿ ಆಮೇಲೆ ಜಿಯನ್ಗೆ ಮತ್ತು ಸ್ನಾನ ಎಲ್ಲ ಮಾಡಿಸ್ಬೇಕು. ಏಕೆಂದರೆ ಇವಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಾರ್ನಿಂಗೇ ಮಾಡಿಸ್ಬಿಡ್ತಾ ಇದ್ದೆ, ಇವಾಗ ಸ್ವಲ್ಪ ಲೇಟಾಗಿ ಮಾಡಿಸ್ತೀನಿ, ಮಧ್ಯಾಹ್ನ ಇನ್ನೇನು ಹಾಕ್ತಿದ್ದೆ ಅನ್ನೋ ಥರ. ಸೊ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ನು ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಇವಾಗ, ಆ ಡ್ರೆಸ್ ಬೇಕು ಈ ಡ್ರೆಸ್ ಬೇಕು ಅಂತ.
ಹೇಗೋ ಅವನಿಗೆ ಎಲ್ಲ ಇದು ಮಾಡಿ ಹಾಕಿ ಡ್ರೆಸ್ ಯಾವುದು ನಾನು ಸೆಲೆಕ್ಟ್ ಮಾಡಿರ್ತೀನಿ ಅದೇ ಹಾಕ್ತೀನಿ ಕೊನೆಗೆ ಒಂದೊಂದ್ಸರಿ. ಬಟ್ ಬಿಡೋದಿಲ್ಲ, ಅವನಿಗೇನು ಇಷ್ಟ ಅದೇ ಹಾಕೋತಾನೆ. ಅದರಲ್ಲೂ ಹೊರ್ಗಡೆ ಹೋಗ್ಬೇಕಾದ್ರಂತೂ ಅವನಿಗೇನು ಇಷ್ಟ ಅದೇ ಹಾಕೋತಾನೆ. ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಬಟ್ಟೆಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಯಾಕೆಂದರೆ ನಾನು 2 days ಒನ್ಸ್ ಹಾಕ್ಬಿಡ್ತೀನಿ ಬಟ್ಟೆಗಳು, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟು ಹೋಗಿ ನಾನು ಕೂಡ ಸ್ನಾನ ಮಾಡಿದೆ ಅವತ್ತು. ಸೊ ಸ್ನಾನ ಟೈಮಿಂಗ್ಸು ಒಂದೊಂದ್ಸರಿ ಚೇಂಜ್ ಆಗುತ್ತೆ, ಒಂದೊಂದ್ಸರಿ ಈವ್ನಿಂಗ್ ಆಗಿಬಿಡುತ್ತೆ, ಒಂದೊಂದ್ಸರಿ ಈ ಥರ ಟೈಮ್ ಸಿಕ್ಕಿದಾಗ ಬೆಳಗ್ಗೆ ಟೈಮೇ ಮಾಡಿಬಿಡ್ತೀನಿ. ಸೊ ಸ್ನಾನ ಮಾಡಿದ ತಕ್ಷಣ ನನಗೆ ಪೂಜೆ ಮಾಡಿಬಿಡ್ತೀನಿ. ಸೊ ಹೋಗಿ ಟೈಮಿಂಗ್ಸ್ ಎಲ್ಲ ಏನು ನೋಡೋದಿಲ್ಲ, ಹೋಗಿ ಪೂಜೆ ಮಾಡಿದೆ ನಾನು. ಸೊ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ಮತ್ತು ಇನ್ನೊಂದು ಸರಿ ದೇವರಿಗೆ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೇದು ಮಾಡಪ್ಪ, ಚೆನ್ನಾಗಿಲ್ಲಪ್ಪ ಅಂತೆಲ್ಲ ಕೇಳಿಕೊಂಡು ಆಮೇಲೆ ಮತ್ತೆ ಕೆಳಗಡೆ ಹೋಗಿ ನನ್ನ ಮುಂದಿನ ಕೆಲಸಗಳನ್ನ ಮಾಡೋದು. ಯಾಕೆಂದರೆ ಈ ರೀತಿಯಾಗಿರುತ್ತೆ ನಂದು ಬೆಳಗ್ಗೆ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬೇರೆ ಬೇರೆ ಕೆಲಸಗಳು ಕೂಡ ಇರುತ್ತೆ ಮಧ್ಯ ಒಂದೊಂದ್ಸರಿ ವಿಡಿಯೋ ಎಡಿಟಿಂಗ್ ಇರುತ್ತೆ, ಅದನ್ನು ಕೂಡ ಬೆಳಗ್ಗೆ ಟೈಮ್ ಒಂದೊಂದ್ಸರಿ ಮಾಡಬೇಕಾದಾಗ ಮಾಡ್ತೀನಿ. ಒಂದೇ ಕೆಲಸ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ನಾನು ಹೇರ್ ಡ್ರೈ ಮಾಡೋದಕ್ಕಿಂತ ಮುಂಚೆ ಸೆರಮ್ ಹಚ್ತೀನಿ. ನೋಡಿ ಸೆರಮ್ ಹುಡುಕ್ತಾ ಇದ್ದೀನಿ, ಅಲ್ಲೇ ಇಟ್ಕೊಂಡಿರ್ತೀನಿ, ಒಂದೊಂದ್ಸರಿ ಕೈಗೆ ಸಿಗಲ್ಲ ಅಂತ ಹೇಳ್ಬೋದು. ಅಲ್ಲೇ ನೋಡಿ ಅಲ್ಲೇ ಇದೆ, ಸಿಕ್ತು ಕೊನೆಗೂ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ಹೇರ್ ಸೆರಮ್ಮು ಅದನ್ನು ಯೂಸ್ ಮಾಡಿ. ಏಕೆಂದರೆ ಇಲ್ಲಾಂದರೆ ನೀವು ಹೇರ್ ಡ್ರೈ ಮಾಡಬೇಕಾದ್ರೆ ಅಥವಾ ಹೇರ್ ಸ್ಟೈಲಿಂಗ್ ಏನೇ ಮಾಡಬೇಕಾದ್ರೂ ಕೂಡ ಸೆರಮ್ ಯೂಸ್ ಮಾಡಿದ್ರೆ ನಿಮ್ಮ ಹೇರು ಹಾಳಾಗೋದು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಸೊ ಬೆಳಗ್ಗೆಯಿಂದ ನಂದು ಬ್ಲಾಗ್ ನೋಡ್ತಾ ಇದ್ದೀರಾ. ಮಾರ್ನಿಂಗ್ ರುಟೀನ್ ಅಂದರೆ ಇಷ್ಟೇ ಅಂತಲ್ಲ, ಬೇರೆ ಬೇರೆ ಕೆಲಸಗಳು ಕೂಡ ಇರುತ್ತೆ. ಎಷ್ಟೊಂದು ಸರಿ ನಾನು ಕೆಲವೊಂದು ಏನಾಗುತ್ತೆ ಅದನ್ನು ಶೂಟ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಡೈಲಿ ರುಟೀನ್ ಏನಿರುತ್ತೆ ಒಂದು ಮನೆಯಲ್ಲಿ ಆ ಥರ ಕೆಲಸಗಳೆಲ್ಲ ನಮ್ಮ ಮನೇಲೂ ಇರುತ್ತೆ. ನಮ್ಮ ಮನೇಲಿ ನಾನು ಕೂಡ ಮಾಡ್ತೀನಿ, ಮಾಡದೇ ಇರೋದಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಒಂದು 10 minutesಲ್ಲಿ ನನಗೆ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡೋಕ್ಕೆ ಅದನ್ನು ನಾವು ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಕೆಲವೊಂದು ಸರಿ ಸಿಕ್ಕಾಪಟ್ಟೆ ಬಿಸಿ ಇರ್ತೀವಿ, ಕ್ಯಾಮ್ರಾ ಇಟ್ಕೊಂಡು ಬ್ಲಾಗ್ ಮಾಡೋಕ್ಕಾಗಲ್ಲ, ಆ ಕೆಲಸಗಳು ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಡ್ತೀವಿ. ಸೊ ಈ ಥರ ಎಲ್ಲ ಆಗುತ್ತೆ. ಅದ್ರ ಜೊತೆಗೆ ಇವತ್ತಿನ ನಂದು ಒಂದು ಟಿಪ್ ಇದೆ. ಮಧ್ಯೆ ಒಂದೊಂದು ಬ್ಲಾಗಲ್ಲಿ ನಂಗೆ ಆದಷ್ಟು ಟಿಪ್ ಕೊಡೋಕ್ಕೆ ಏನು ಅನಿಸುತ್ತೆ ಅದು ನಾನು ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಸೊ ಇವತ್ತು ಏನಂದರೆ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ನಾವು ತುಂಬ ಒಂದೊಂದ್ಸರಿ ಏನಾಗ್ಬಿಡ್ತೀವಿ ಅಂದರೆ ಬೇರೆಯವರು ಚೆನ್ನಾಗಿರೋದನ್ನು ನೋಡಿ ಸಹಿಸ್ಕೊಳ್ಳಲ್ಲ ನಾವು. ಈ ರೀತಿ ಎಲ್ಲ ಆಗ್ಬಿಡುತ್ತೆ. ಯಾಕೆ ಅಂದರೆ ಅದು ನಮಗೆ ತುಂಬ ಏನನ್ಸುತ್ತೆ, ಬೇರೆಯವ್ರನ್ನ ನೋಡಿ ಓಕೆ ಅವ್ರು ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅವ್ರ ಮೇಲೆ ಏನೋ ಒಂಥರ ಆಗೋದು, ಅದ್ರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಅವ್ರ ಬೆನ್ನಿಂದೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ರೀತಿ ಎಲ್ಲ ಆದಷ್ಟು ಮಾಡಬಾರ್ದು. ಯಾಕೆಂದರೆ ಆ ರೀತಿ ನಾವು ಮಾಡಿದಾಗ ನಮ್ಮ ಏನು ಹೇಳ್ತೀವಿ ನಮ್ಮ ಸುತ್ತಮುತ್ತನೇ ಅದು ನೆಗೆಟಿವಿಟಿ ಬೆಳೀತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ನೆಗೆಟಿವ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಏನಂದರೆ ನಾವು ಯಾವಾಗಲೂ ಎಷ್ಟು ಪಾಸಿಟಿವ್ ಆಗಿರ್ತೀವಿ ನಮ್ಮ ಸುತ್ತಮುತ್ತ ಕೂಡ ಅಷ್ಟೇ ಪಾಸಿಟಿವ್ ಆಗಿರುತ್ತೆ, ನಮ್ಮ ಲೈಫು ಕೂಡ ಅಷ್ಟೇ ಪಾಸಿಟಿವ್ ಆಗಿ ಹೋಗ್ತಿರುತ್ತೆ. ನಾವು ಯಾವಾಗ ಕೆಟ್ಟದಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಲೈಫಲ್ಲೂ ಕೂಡ ಕೆಟ್ಟದಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಸುತ್ತಮುತ್ತನೂ ಕೆಟ್ಟದಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆದಷ್ಟು ನಾವು ಯಾವಾಗಲೂ ಓಕೆ ಬೇರೆ ಏನೇ ನೋಡಿದ್ರೂ ಖುಷಿ ಪಡಬೇಕು, ಅಥವಾ ಬೇರೆಯವ್ರು ಏನಾದರೂ ಬೆಳೀತಿದ್ದಾರೆ ಅಂದರೆ ಅದನ್ನು ನೋಡಿ ಖುಷಿ ಪಡಬೇಕು. ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಅದನ್ನ ಅವ್ರ ಬಗ್ಗೆ ಕೆಟ್ಟದಾಗಿ ಹಬ್ಸೋದಾಗಿರ್ಬೋದು, ಬೆನ್ನಿಂದೆ ಮಾತಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು, ಆವಾಗ ನಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಏನಾದರೂ ರಮ್ಯಾ ಈ ಥರ ಒಂದೊಂದು ಟಿಪ್ಸ್ ಕೊಡಿ ಅಂತ ನನಗೆ ಎಷ್ಟೊಂದು ಸರಿ ಬರ್ತಾ ಇರುತ್ತೆ. ಯಾಕೆ ನಿಲ್ಲಿಸ್ಬಿಟ್ರೆ ಟಿಪ್ಸು, ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಇದೊಂದು ನನ್ನ ಸ್ಮಾಲ್ ಟಿಪ್ಪು. ನಾನು ಹಂಗೇ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಒಂದು ಸರ್ಟನ್ ಏಜ್ ಅಂತ ಇರುತ್ತೆ, ಒಂದು ಏಜಲ್ಲಿ ನಮಗೆ ಗೊತ್ತಾಗಲ್ಲ ನಾವು ಏನು ಮಾಡ್ತಿದ್ದೀವಿ ಅಂತ. ಸೊ ಅದನ್ನು ನಾವು ತಪ್ಪು ಮಾಡಿಬಿಟ್ಟಿರ್ತೀವಿ. ಇವಾಗ ನಾನು ಆ ತಪ್ಪು ಮಾಡಿಲ್ಲ ಅಂತಲ್ಲ, ನಾನು ಕೂಡ ಆ ತಪ್ಪು ಮಾಡಿದ್ದೀನಿ. ಸೊ ಮಾಡಿಲ್ಲ ಅಂತಲ್ಲ, ಎಲ್ಲರೂ ಮಾಡಿರ್ತೀವಿ. ಅದರಿಂದ ಏನಾಗಬೇಕು ಅಂದರೆ ಸ್ವಲ್ಪ ಆದಷ್ಟು ಆ ಥರದ ತಪ್ಪೆಲ್ಲ ನಾವು ಯಾವಾಗ ಕಡಿಮೆ ಮಾಡ್ತೀವಿ ಅವಾಗ ನಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ, ನಾವು ಪಾಸಿಟಿವ್ ಆಗಿರ್ತೀವಿ, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ತಾರೆ, ಅಥವಾ ನಮ್ಮ ಲೈಫ್ ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಆದಷ್ಟು ನಮ್ಮ ಲೈಫಲ್ಲಿ ಏನೇನು ನಾವು ಯಾವಾಗ ಕೆಟ್ಟದಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ಕೆಟ್ಟದಾಗೋದು.
ಇಷ್ಟು ಇದು ನನಗೆ ಚಂದು ಕಲಿಸ್ಕೊಟ್ಟಿದ್ದು. ಸೊ ಎಷ್ಟಾಗುತ್ತೆ ಅಷ್ಟು ಪಾಸಿಟಿವ್ ಆಗಿರಬೇಕು, ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಯಾರೇ ಏನಂದ್ರೂ ಇಲ್ಲಿ ಕೇಳಿಸ್ಕೋಬೇಕು, ಇಲ್ಲಿ ಬಿಟ್ಬಿಡಬೇಕು ಅಂತ ನನಗೆ ಚಂದುನೇ ಜಾಸ್ತಿ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ದು. ಸೊ ಮದುವೆಗಿಂತ ಮುಂಚೆ ನನಗೂ ಗೊತ್ತಾಗ್ತಿರಲಿಲ್ಲ, ನಾನು ಎಷ್ಟೊಂದು ನಾನು ತಪ್ಪು ಮಾಡೇ ಇಲ್ಲ ಅಂತಲ್ಲ. ಮದುವೆಗಿಂತ ಮುಂಚೆ ನಾನು ಏನು ಕೆಲವೊಂದ್ಸರಿ ನಮಗೂ ಗೊತ್ತಾಗ್ತಿಲ್ಲ, ಏನೋ ಮಾತಾಡ್ಬಿಟ್ಟಿರ್ತೀವಿ. ಸೊ ಈ ಥರ ಎಲ್ಲ ಆಗುತ್ತೆ. ಇವಾಗ ಆದಷ್ಟು ಓಕೆ ನಾವೆಷ್ಟು ಪಾಸಿಟಿವ್ ಆಗಿರಬೇಕು ಅಷ್ಟು ಪಾಸಿಟಿವ್ ಆಗಿರೋಣ, ಅಥವಾ ಆದಷ್ಟು ತಪ್ಪು ಮಾಡದೇ ತಪ್ಪು ಮಾಡೋದೇ ಇಲ್ಲ ಅಂತಲ್ಲ. ಸೊ ತಪ್ಪು ಎಷ್ಟಾಗುತ್ತೆ ಅಷ್ಟನ್ನು ಅವಾಯ್ಡ್ ಮಾಡೋಣ ಅಂತ ನಾನು ಹೇಳ್ತೀನಿ. ಸೊ ಅದರಿಂದ ನೀವು ಕೂಡ ಅಷ್ಟೇ ಯಾರ ಬಗ್ಗೆನೂ ಹಿಂದೆ ಮಾತಾಡಬೇಡಿ. ಯಾರಿಗಾದ್ರೂ ಏನಾದರೂ ಹೇಳೋದಿದ್ರೆ ಮುಂದೆನೇ ಹೇಳಿ, ಅವ್ರ ಮುಂದೆನೇ ಹೇಳಿ. ಆವಾಗ ಅದು ನಿಮಗೂ ಕೂಡ ಸಮಾಧಾನ ಆಗುತ್ತೆ. ಅಕಸ್ಮಾತ್ ಏನಾದರೂ ನೀವು ಅವ್ರ ಬಗ್ಗೆ ಗೊತ್ತಿರಲ್ಲ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಅದು ಕೂಡ ಆವಾಗ ಎಲ್ಲ ಕ್ಲಿಯರ್ ಆಗುತ್ತೆ. ಆವಾಗ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇದು ಇವತ್ತಿನ ನನ್ನ ವ್ಲಾಗು, ಒಂದು ಟಿಪ್ ಒಂದಿಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.